ನಮ್ಮ ಪುಲಿ ಮಾಲೂರ್ ಬಂದು 3 ವರ್ಷ ಆಗಿತ್ತಂತೆ. ಅದಕ್ಕೋಸ್ಕರ ನಮ್ಮ ಪುಲಿನ ಕರ್ಕೊಂಡು ನಾನು ಇವತ್ತು ಮಾರಮ್ಮ ದೇವಸ್ಥಾನ ಹತ್ರ ಕರ್ಕೊಂಡ್ಬಂದೆ. ಯಾಕಂತಂದ್ರೆ ಡೈಲಿ ಜಾಸ್ತಿ ನೀರು ಕುಡಿತಾನೆ, ಅದಕ್ಕೋಸ್ಕರ ಕಡಿಮೆ ಕುಡಿಲಿ ಅಂತ ತಾಯಿನ ಆಶೀರ್ವಾದ ಪಡ್ಕೊಂತಂದೆ. ಸೆಮಿಟು ಪಡ್ಕೊಂತ ಇದ್ನೋ. ಈ ಕಡೆ ಇವರು ಶಬರಿಮಲೆ ಹಾಕೊಂಡು ಪಾಪ ಇವರು ಸ್ವಾಮಿಗಳವರು ಶಬರಿಮಲೆಗೆ ಹೋಗ್ಬೇಕಾದಾಗ ಈ ತಾಯಿನ ಆಶೀರ್ವಾದ ಪಡ್ಕೊಳಕ ಬಂದಿದ್ರು. ಅಲ್ಲಿ ನನ್ನ ವಿಡಿಯೋಸ್ ನೋಡ್ಬಿಟ್ಟು ನಮ್ಮ ಪುಲಿ ವಿಡಿಯೋಸ್ ನೋಡಿ ತುಂಬಾ ಖುಷಿ ಕೂಡ ಪಟ್ಟರು. ಅದೇ ತರ ಒಳ್ಳೆ ಮರ್ಯಾದೆ ಕೂಡ ಕೊಟ್ಟರು ಸ್ವಾಮಿಗಳು. ಸೆಮಿಟಿದ್ದ ಅದಾಗಿದ್ದಾದ್ಮೇಲೆ ನಾವು ನಮ್ಮ ಹತ್ರ ಫೋಟೋಗಳು ಕೂಡ ತಗೊಂಡ್ರು. ಶಬರಿಮಲೆಗೆ ಹೋಗ್ತಾವ್ರಂತೆ, ದೇವರು ಒಳ್ಳೇದ್ ಮಾಡಲಿ, ಕ್ಷೇಮಕ್ಕೆ ಹೋಗಿ ಕ್ಷೇಮಕ್ಕೆ ಬರ್ಲಿ ಅಂತ ಹೇಳಕ ಇಷ್ಟಪಡ್ತೀನಿ. ಈ ಸ್ವಾಮಿಗಳು ನಮ್ಮ ಪುಲಿ ನೋಡ್ಬಿಟ್ಟು ನಿಮ್ಗೆ ಏನ್ ಬೇಕೋ ನಾನು ಕೊಡಿಸ್ತೀನಿ ಅನ್ಬಿಟ್ಟು ಪಾಪ ನಮ್ಗೆ ಕೊಡಿಸಿದ್ರು. ನಮ್ಮ ಪುಲಿ ಅದನ್ನ ಗಾಡಿಗೆಲ್ಲ ಪ್ಯಾಕೇಜ್ ಮಾಡಿದ್ನು. ಏನ್ ಮಾಡ್ದಂತ ನಿಮ್ಗೆ ಯಾರ್ಕೊಂಡು ಗೊತ್ತಿರೋ ಕಮೆಂಟ್ ಮಾಡಿ. ನಮ್ಮ ಪುಲಿ ಒಂದು ಮಾತು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಮಾಲೂರಿಗೆ ಬಂದಿದ್ದೆ, ನನ್ನ ವಿಡಿಯೋಸ್ ನೋಡಿ ಖುಷಿದ್ರು, ನನಗೆ ಸಂತೋಷ ಆಯ್ತು. ಬಾಬರ್ ಪುಳಿ ಬರೋ ಟೈಮಾಗ ಅಲ್ಲಿ ಊಟ ಕೂಡ ಕೊಡ್ಸ್ರೆ ಪುಲಿಕ. ಊಟ ಎಲ್ಲ ತಿನ್ಕೊಂಡು ನಾವು ಪಾಪ ಮನೆಗ ಕಳೆಕಾಯಿಗಳು ಏನೋ ಬೇಕನ್ನೋ ಅದನ್ನೆಲ್ಲ ತಗೊಂಡು ನಾವು ಬಂದಿದ್ದೆ ರಾಗಿ ತುಂಬಾಕ. ಯಾಕಂತಂದ್ರೆ ರಾಗಿ ನೋಡ್ಬೋದು ನಮ್ಮ ರೊನ್ನಾಗೈತೆ. ನಮ್ಮ ಫ್ರೆಂಡ್ ಒಂದು ಎಕರೆಕ ಬೈಲ್ಕ್ ಹಾಕಿದ್ನು, ಅದಕ್ಕೋಸ್ಕರ ಇವತ್ತು ರಾಗಿನ ಅದನ್ನ ಮಾಡ್ಬಿಟ್ಟು ತುಂಬಬೇಕಾಗಿತ್ತು. ನಾನು ಮಾಡ್ತಾ ಇದ್ದೆ, ನಾನು ಬರಲ್ಲ ಮುಟ್ಟು ನಮ್ಮ ಪುಲಿ ಕೂಡ ಮಾಡ್ಕೊಟ್ನೋ. ಸೆವೆಂಟ್ ಮಾಡಿದ್ದೆಲ್ಲ ಆಗಿದ್ದಾದ್ಮೇಲೆ ಮೂಟಿಗೆಲ್ಲ ತುಂಬಬೇಕಾಗಿತ್ತು. ಪಾಪ ಪುಲಿ ಕೂಡ ತುಂಬ್ತಾ ಇದ್ನೋ, ನಾನು ಗೋಣಿಚೀಲ ಇಟ್ಕೊಂತ ಇದ್ದೆ. ಹಿಡಿದಾದ್ಮೇಲೆ ಎಷ್ಟು ಮೂಟೆ ಆಗೈತೆ ಅಂದ್ರೆ ಕರೆಕ್ಟಾಗಿ ಇವತ್ತು 15 ಮೂಟೆ ಕೂಡ ಆಗೈತೆ. ಸೆವೆಂಟ್ ಪುಲಿ ಕೂಡ ಕೊಟ್ಟಿದ್ದೆಲ್ಲ ಆಗಿದ್ದಾದ್ಮೇಲೆ ಎತ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಸೆವೆಂಟ್ ನನ್ನ ಫ್ರೆಂಡ್ ಕೂಡ ಎತ್ಕೊಂಡು ಹೋಗ್ತಾ ಇದ್ದು. ನಾನು ಕೂಡ ಇದು ಕರೆಕ್ಟಾಗಿ 50 kg ಬರ್ತೈತೆ ಮೂಟೆ. ಇದನ್ನ ಎತ್ಕೊಂಡೋಗಿ ನಾನು ನಮ್ಮ ಫ್ರೆಂಡ್ ಅವ್ರ ಮನೆ ಕೂಡ ಹಾಕಿದ್ರೆ ಅಲ್ಲೇ ಟಾರ್ಪಲ್ ಮೇಲೆ ಕುತ್ಕೊಂಡು ನಾನು ಬಂದಿದ್ದೆ. ನಮ್ಮ ಪುಲಿ ನಮ್ಮ ಕಾಮೆಂಟ್ ನೋಡ್ತಾ ಇದ್ರೆ, ಕಾಮೆಂಟ್ ನೋಡಿ ನಮ್ಮ ಪುಲಿ ಕೂಡ ಖುಷಿ ಪಟ್ಟು. ನೀವು ಅನ್ಕೊಂಬೋದು ಪುಲಿ ನಿಕ್ಕೊಂಡು ನೀವು ಆಟ ಆಡ್ತಾನೆ ಮತ್ತೆ ಕಾಮಿಡಿ ಮಾಡ್ತಾನೆ ಅಂತ. ನಾನು ಯಾವತ್ತು ಆ ತರ ಮಾಡಲ್ಲ. ನಮ್ಮ ಮನೆಯೊಳಗೆ ನಾನು ಏನು ತಟ್ಟೆ ಊಟ ತಿಂತೀನಿ ಅದೇ ತಟ್ಟಾಗ ನಮ್ಮ ಪುಲಿ ಕೂಡ ಊಟ ಹಾಕ್ತೀನಿ ಅಂತ ಹೇಳಕ ಇಷ್ಟಪಡ್ತೀನಿ. ಸರಿ ಬಿಟ್ಟು ಎಲ್ಲೆಟ್ ಹಾಕೊಂಡು ಪುಲಿನ ಮನೆಗೆ ಹೋಗಕ 9 ವರೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.